ಪಾಂಡುರಂಗ ವಿಠಲ. ಅಯ್ಯೋ ಪಾಪ. ಯಾರು ಸರಿ ಇಲ್ಲ, ಯಾರು ಸರಿ ಇಲ್ಲ. ಮೊದಲು ನೀನು ಸರಿಯಾಗಿದ್ಲೆ ತಾನೇ, ಬೇರೆಯವರು ಸರಿಯಾಗಿಲ್ಲೋಕೆ. ಜಾಜಿಯಕ್ಕೆ ಇವಾಗ ಯಾರು ಸರಿ ಇಲ್ಲ ಅಂತ ನೀವು ಹೇಳ್ತಾ ಇರೋದು? ಒಬ್ರು ಸರಿ ಇಲ್ಲ. ಮೈಕ್ ಹಾಕೋರು ಸರಿ ಇಲ್ಲ, ಸ್ಟೇಜ್ ಹಾಕೋರು ಸರಿ ಇಲ್ಲ, ಶಾಮಿಯಾನ ಹಾಕೋರು ಸರಿ ಇಲ್ಲ, ಶಾಮಿಯಾನ ಊಟನೇ ಸರಿ ಇಲ್ಲ. ಹಲೋ ಎಕ್ಸ್ಕ್ಯೂಸ್ ಮೀ, ನಾನ್ ಹೇಳಿದ್ದು ನನ್ನ ಇಂಟ್ರೊಡ್ಯೂಸ್ ಮಾಡೋದು ಸರಿ ಇಲ್ಲ ಅಂತ. ಅವ್ರಿಗೆ ನಾನು ಯಾರು ಅಂತಾನೆ ಗೊತ್ತಿಲ್ಲ. ನೋಡಮ್ಮ, ಮೊದಲು ನೀನು ಹೋಗಿ ಮೆಂಟಲ್ ಆಸ್ಪತ್ರೆ ಸೇರ್ಕೋ. ಕೊನೆವರೆಗೂ ಲೋಗಿಯಾಗಿಯೇ ಇದ್ಬಿಟ್ರೆ ಆಸ್ಪತ್ರೆಗಾದ್ರೂ ಒಳ್ಳೆ ಹೆಸರು ಬರುತ್ತೆ. ಅತ್ತೆ, ನೀವ್ಯಾಕೆ ನನ್ ಸ್ಕೋಲ್ಡ್ ಮಾಡ್ತಿರೋದು? ಮತ್ತಿನ್ನೇನ್ ಜಾಜಿಯಕ್ಕೆ ಕಾರ್ಯಕ್ರಮ ಮುಗಿಸ್ಕೊಂಡ್ ಬಂದಾಗಿಂದ ನಿಮ್ಮನ್ನ ನೀವೇ ಬೈಕೋತಿದ್ದೀರಲ್ಲ. ಬುಸ್ ಬುಸ್ ಅಂತಿರೋ ನೀನು ಸಂಸಾರ ಮಾಡೋದನ್ನ ಕಲಿ, ಎಲ್ಲ ಸರಿ ಹೋಗುತ್ತೆ. ಗಾದೆನೇ ಇದೆಯಲ್ಲಮ್ಮ, ಕಾಮಾಲೆ ಕಣ್ಣಿಗೆ ಲೋಕನೇ ಹಳದಿಯಾಗಿ ಕಾಣುತ್ತಂತೆ. ಮಾತೋಟಿ ರಂಗಮ್ಮ, ನಿಮ್ಮ ಮುದ್ದಿನ ಸೊಸೆ ಸಿಕ್ಕಾಪಟ್ಟೆ ಗರಂ ಆದಂಗಿದೆ. ತಲೆ ತಂಪಾಗ್ಬೇಕಾದ್ರೆ ಹಲ್ಲೆಣ್ಣೆ ಹಾಕಿ ಚೆನ್ನಾಗಿ ತಟ್ಟಬೇಕು. ಬನ್ನಿ, ತಾಲೆಗೆ ಎಣ್ಣೆ ಹಾಕಿ ಚೆನ್ನಾಗಿ ತೊಡ್ತೀನಿ. ಅಭಿ, ಡೋಂಟ್ ಟಾಕ್ ರಬಿಶ್. ಹಳ್ಳಿ ಹಾಕಿ ತಟ್ಟೋದಕ್ಕೆ ನನ್ನ ಹಳ್ಳಿ ಗಮನ ಅಲ್ಲ. ಇದೇ ರೀತಿ ಟಾಕ್ ಮಾಡ್ತಾ ಇದ್ರೆ ನಾನು ಏನ್ ಮಾಡ್ತೀನೋ ನನ್ಗೆ ಗೊತ್ತಿಲ್ಲ. ಜಾಜಿ ಜಜೋರೆ, ಜಾಜಿ ಜಜೋರೆ, ನೀವು ಪಾಪ ನಮ್ ಜಾಜತ್ಗೆ ನೋಡೋದಕ್ಕೆ ಅಂತ ಬಂದಿದ್ರ, ಆದ್ರೆ ಅವ್ರಿಗೆ ನಿಮ್ಮನ್ನ ನೋಡೋಕೆ ಇಷ್ಟ ಇದೆಯೋ ಇಲ್ವೋ ಯಾರಿಗ್ ಗೊತ್ತು? ಯಾಕೆ ಅವಳಿಗೆ ನಮ್ಮೇಲೆ ಏನ್ ಕೋಪ? ಯಾರಿಗ್ ಗೊತ್ತು? ಬೆಳಗ್ಗೆಯಿಂದ ರೂಮ್ ಸೇರ್ಕೊಂಡವ್ರು ಹೊರಗೆ ಬಂದಿಲ್ಲ. ಬನ್ರಿ, ನಾವೇ ಹೋಗಿ ವಿಚಾರಿಸ್ಕೊಳ್ಳೋಣ. ಒಂದ್ ನಿಮಿಷ, ನಾವು ಮೊದ್ಲು ಹೋಗಿ ನೋಡ್ತೀವಿ, ನೀವು ಆಮೇಲೆ ಬನ್ನಿ. ದಯವಿಟ್ಲ ಬಾರ, ಮಸಾಲೆ ದೋಸೆಗೆ ಒಂದು ದಾರಿ ಆಯ್ತು. ಅಯ್ಯ, ಆಮೇಲೆ ಬನ್ನಿ ಇದ್ರು ಹಿಂದಿಂದಲೇ ಬರ್ತಿರಲ್ಲ, ಹೋಗ್ರಿ ಆ ಕಡೆಗೆ. ಹಂಗೆ ಒಂದ್ ಕೊಟ್ರೆ ಮಸಾಲೆ ದೋಸೆ ತರ ರೋಲ್ ಹಾಕ್ಬಿಡ್ಬೇಕ. ಅಯ್ಯೋ, ಜಾಜಿ ಅವರೇ, ನಿಮ್ನ ನೋಡೋದಿಕ್ಕೆ ಯಾರೋ ಮಹಿಳಾ ಸಂಘದವ್ರು ಬಂದಿದ್ದಾರೆ. ನಾನು ಯಾರ ಮುಖನ್ನು ನೋಡಲ್ಲ, ಯಾರ್ದೇನು ಟಾಕ್ ಮಾಡಲ್ಲ. ಅದಕ್ಕೆ ನಾವೇ ಬಂದಿದ್ದೀವಿ. ಜಾಜಿ, ಈ ನಿನ್ ಕೋಪಕ್ಕೆ ಕಾರಣ ಏನು? ಪದ್ದು ಬಿಟ್ಲಾ, ನಿಮ್ಗೆ ಇಲ್ಲೇನ್ ಕೆಲ್ಸ? ಗೋ ಔಟ್. ನಮ್ಗೆ ಕೊಡೋದನ್ನ ಕೊಟ್ಬಿಟ್ರೆ ನಮ್ಮ ಪಡ ನಾವು ಆಚೆ ಹೊರಟೋಗ್ತೀವಿ. ಆಚೆ ಹೋಗಿ ವೇಟ್ ಮಾಡ್ತಾರೆ, ಬದ್ ಕೊಡ್ತೀನಿ. ಈಗ ಹೇಳಿ, ನಿಮ್ ಕೋಪಕ್ಕೆ ಕಾರಣ ಏನು ಅಂತ. ಪದ್ಮಿನಿ, ನಾನು ಭಾಷಣ ಮಾಡಕ್ಕೆ ಅಂತ ಹೋಗ್ತೀನಲ್ಲ, ಅಲ್ಲಿ ಯಾರು ನನ್ನ ಸರಿಯಾಗಿ ಇಂಟ್ರೊಡ್ಯೂಸ್ ಮಾಡೋರೇ ಇಲ್ಲ. ಜಾಜಿ ಜಂಬಲ್ದಿನಿ ಅನ್ನೋ ಬದಲು ಜಾಜಿ ಜಂಬಮ್ಮ ಜಂಬಮ್ಮ ಅಂತಾರೆ. ಹಾಗಾದ್ರೆ ನಿನಗೆ ತುಂಬಾ ಜಂಬ ಇದೆ ಅಂತಾಯ್ತು. ಪದ್ಮಿನಿ, ಡೋಂಟ್ ಟಾಕ್ ರಬಿಶ್. ಇವತ್ ಬೆಳಗ್ಗೆ ಒಂದು ಫಂಕ್ಷನ್ ಹೋಗಿದ್ದೆ, ಅಲ್ಲಿ ರಾಜೇಶ್ವರಿ ಬಗ್ಗೆ 30 ನಿಮಿಷ ಮಾತಾಡ್ತಾನೆ. ಆದ್ರೆ ನನ್ ಬಗ್ಗೆ ಅಟ್ಲೀಸ್ಟ್ 3 ನಿಮಿಷನೂ ಮಾತಾಡಲ್ಲ. ಅದಕ್ಕೆ ಇನ್ಮೇಲೆ ಯಾರೇ ಸ್ಪೀಚ್ ಕರೆದ್ರು ಹೋಗ್ಬಾರ್ದು ಅಂತ ಡಿಸೈಡ್ ಮಾಡಿದೀನಿ. ಹಾಗಂತ ನಿನ್ ಮನೇಲೆ ಕೂತ್ಕೊಂಡ್ರೆ ಆ ರಾಜೇಶ್ವರಿ ಮೆರಿತಾಳಷ್ಟೇ. ಓ ಮೈ ಡಿಯರ್ ಗುಬ್ಬೆ, ನಾನು ಹಿಂದೆ ನೋಡ್ತಾ ಇದ್ದೀನಿ, ಮುಖ ಅಮ್ಮ ಮಾಡ್ಕೊಂಡಿದ್ದಾರಲ್ಲ, ಯಾಕೆ? ನಾನೇನಾದ್ರು ಅನ್ನ? ನೋ ಹಬಿ, ನನ್ನನ್ನ ಇಂಟ್ರೊಡಕ್ಷನ್ ಮಾಡೋ ಒಳ್ಳೆ ನಿರೂಪಕ ಸಿಗ್ತಾ ಇಲ್ಲ. ಅಯ್ಯ, ಬೇಕಾದಷ್ಟು ಜನ ಇದಾರಲ್ಲ. ಹಬಿ, ಚೆನ್ನಾಗಿ ಮಾತಾಡೋರು ಇರೋರೇ ಇದ್ರು. ಅದನ್ನು ರಾಜೇಶ್ವರಿನೇ ಬುಕ್ ಮಾಡ್ಕೊಂಡೆ. ನನ್ ಕಾರ್ಯಕ್ರಮಕ್ಕೆ ಬರೋದೇ ಇಲ್ಲ ಅಂತಾರವ್ರು. ತಾಜಾ ಮಾಡಿ ಕಟ್ಟೋದಪ್ಪ. ಹೋಗಿ ಕೇಳಿದಕ್ಕೆ ಏನಂದ್ರು ಗೊತ್ತಾ? ಏನಂದ್ರು? ನಿಮ್ದಾದ್ರೆ ತಿಂಗ್ಳಿಗೊಂದ್ಸಲ ಭಾಷಣ ಇರುತ್ತೆ, ಆ ರಾಜೇಶ್ವರಿದಾದ್ರೆ ದಿನ ಇರುತ್ತೆ. ನಾವ್ ನಿಮ್ ಭಾಷಣಕ್ಕೆ ಬರಲ್ಲ ಅಂತ ಮೊಕ್ ಉಗಿದ್ ಕಳ್ಸಿದ್ರು. ಜಾಜಿ ಅವರೇ, ಕೈನಲ್ಲಿ ಬೆಣ್ಣೆ ಇಟ್ಕೊಂಡು ಊರೆಲ್ಲ ತುಪ್ಪ ಕಲದ್ರಂತೆ. ಎಲ್ಲಿದೆ ಬೆಣ್ಣೆ, ಎಲ್ಲಿದೆ ಗೀ? ಜಜತ್ಗೆ ನಾವೇನ್ ನಿಮ್ಮ ಪಾಲಿಗೆ ಸತ್ತೋಗಿದೀವ ಅಂತ ನಿಮ್ಮ ಇಂಟ್ರೊಡಕ್ಷನ್ ನಾವು ಕೊಡ್ತೀವಿ. ಕರೆಕ್ಟ್, ನೀವು ಕೂಡ ಒಳ್ಳೆ ಸ್ಪೀಕರ್ ಸರ್. ಮತ್ತೆ ಬರೀ ಸ್ಪೀಕರ್ಸ್ ಅಷ್ಟೇ ಅಲ್ಲ, ಮಸಾಲೆ ದೋಸೆ ಈಟರ್ಸ್ ಕೂಡ. ಜಾಸ್ತಿ ತಿನ್ಬೇಡಿಯಪ್ಪ, ಹೀಟ್ ಆಗ್ಬಿಡತ್ತೆ. ಜಾಜಿ ಅವರೇ, ನಿಮ್ಮ ಬಗ್ಗೆ ನಮಗೆ ಗೊತ್ತಿರೋ ಹಾಗೆ ಬೇರೆ ಯಾರಿಗೆ ಗೊತ್ತಿರಕ್ ಸಾಧ್ಯ? ಯು ಆರ್ ರೈಟ್. ಎಲ್ಲಿ ಒಂದ್ಸಲ ಟ್ರೈ ಮಾಡಿ. ಮಹನೀಯರೇ ಮತ್ತು ಮಹಿಳೆಯರೇ, ಇವತ್ತು ನಮ್ಮ ಜಾಜಿ ಅವ್ರನ್ನ ನಾನು ಪರಿಚಯ ಮಾಡ್ಕೊಡೋದಿಕ್ಕೆ ನನಗೆ ಸಿಕ್ಕಾಪಟ್ಟೆ ಆಶ್ಚರ್ಯ ಆಗ್ತಾ ಇದೆ. ಬರೀ ಆಶ್ಚರ್ಯ ಅಲ್ಲ, ಆಶ್ಚರ್ಯದಿಂದ ಸತ್ತೋಗ್ಬೇಕು ಅನ್ನಿಸ್ತಾ ಇದೆ. ನಮ್ಮ ಜಾಜತ್ಗೆ ಏನು, ಅವ್ರ ಕಥೆ ಏನು, ಪುರಾಣ ಏನು, ಕಾವ್ಯ ಏನು, ಕವಿತೆ ಏನು, ಕಂದಕಾವ್ಯ ಏನು, ಚಂದಕಾವ್ಯ ಏನು, ಅಷ್ಟಪದಿ ಏನು, ಸಪ್ತಪದಿ ಏನು, ಇಂಗ್ಲಿಷ್ ಬರ್ತೀನಿ, ಹಿಸ್ಟ್ರಿ ಏನು, ಮಿಸ್ಟ್ರಿ ಏನು, ಜಿಯೋಗ್ರಫಿ ಏನು, ಬಯೋಗ್ರಫಿ ಏನು, ಏನು ಯಾವ ಗೊತ್ತು? ನಾವು ಜಾಜಿ ಅವರ ಜೊತೆ ಸಮಾಜ ಸೇವೆಗೆ ಅಂತ ಹೋದಾಗ ಅವರು ನಮ್ಮನ್ನ ಬರಿಗೈನಲ್ಲಿ ವಾಪಸ್ ಕಳಿಸೋದಿಲ್ಲ. ಅವರು ನಮಗೆ 200 ರೂಪಾಯಿ ಬಕ್ಷೀಸನ್ನು ಕೊಡ್ತಾರೆ. ಆ ಬಕ್ಷೀಸನ್ನ
ನಾವು ಸಮಥಿಂಗ್ ಅಂತ ಕೂಡ ಕರಿಬಹುದು. ಆ ಸಮಥಿಂಗ್ ಅಲ್ಲಿ ಅಂದ್ರೆ ಆ 200 ರೂಪಾಯಿನಲ್ಲಿ ನಾವು ಮಸಾಲೆ ದೋಸೆಯನ್ನು ತಿಂತೀವಿ. ಮಸಾಲೆ ದೋಸೆ ಅಂದ ತಕ್ಷಣ ಜ್ಞಾಪಕಕ್ಕೆ ಬಂತು ಮಹನೀಯರೇ ಮತ್ತು ಮಹಿಳೆಯರೇ, ಗಮನ ಇಟ್ಟು ಕೇಳಿ. ನಮ್ಮ ಏರಿಯಾದಲ್ಲಿ 2 ಕಡೆ ಅದ್ಭುತವಾದಂತ ಮಸಾಲೆ ದೋಸೆ ಸಿಗುತ್ತೆ. ಹೌದು. ಒಂದು ಹೋಟೆಲ್ 7ನೇ ಕ್ರಾಸ್ ನಲ್ಲಿದೆ, ಎರಡನೇದು 13ನೇ ಕ್ರಾಸ್ ನಲ್ಲಿದೆ. 7ನೇ ಕ್ರಾಸ್ ನಲ್ಲಿರೋ ಹೋಟೆಲ್ ನಲ್ಲಿ ತುಪ್ಪದ ಮಸಾಲೆ ದೋಸೆ ಅದ್ಭುತವಾಗಿರುತ್ತೆ. 13ನೇ ಕ್ರಾಸ್ ನಲ್ಲಿರೋ ಹೋಟೆಲ್ ನಲ್ಲಿ ಬೆಣ್ಣೆ ಮಸಾಲೆ ಅದ್ಭುತವಾಗಿರುತ್ತೆ. ಕರ್ನಾಟಕದಲ್ಲಿ ಸಿಗುವಂತ ಮಸಾಲೆ ದೋಸೆ ಬೇರೆ ಇನ್ನೆಲ್ಲೂ ಸಿಗೋದಿಲ್ಲ. ಬೆಂಗಳೂರಿನಲ್ಲಿ ಮಸಾಲೆ ದೋಸೆ ವರ್ಲ್ಡ್ ಫೇಮಸ್. ಈ ತರ ಮಸಾಲೆ ದೋಸೆ ತಿನ್ನೋದಿಕ್ಕೆ 200 ರೂಪಾಯಿ ಕೊಡುವಂತ ಏಕೈಕ ಧೀಮಂತ ಮಹಿಳೆ ನಮ್ಮ ಜಾಜಿ ಜಂಬಲ್ದಿನಿ ಅವರು. ಇಲ್ಲಿ ನನ್ ಬಗ್ಗೆ ಎಲ್ಲ ಹೇಳಿದಿರಾ? ಬರೀ ದೋಸೆ ಬಗ್ಗೆ ಹೋಟೆಲ್ ಬಗ್ಗೆ ಹೇಳ್ತಿದಾರಲ್ಲ, ಇಲ್ಲಿ ನನ್ನ ಇಂಟ್ರೊಡಕ್ಷನ್ ಎಲ್ಲಿದೆ? ಜಸ್ಟ್ ಮಿನಿಟ್. ಯಾಕೋ ಹೊಡೆದೆ? ಅವ್ರ ಬಗ್ಗೆ ಇಂಟ್ರೊಡಕ್ಷನ್ ಕೊಡಿ ಅಂದ್ರೆ ಅವ್ರ ವೀಕ್ನೆಸ್ ಎಲ್ಲ ಹೇಳ್ತಿರಲ್ರೋ. ಅದು ವೀಕ್ನೆಸ್ ಅಲ್ಲ ಕಣ, ನಾವ್ ಯಾವತ್ತಿದ್ರು ನ್ಯಾಯದ ಕಡೆಗೆ. ನ್ಯಾಯ ಅಂದ್ರೆ ನ್ಯಾಯ. ಮುಚ್ಚು ಬಾಯಿ ಕುನ್ನಿಗಳ. ಜಾಜವ್ರೆ, ನೀವು ಹೋಗೋ ಪ್ರೋಗ್ರಾಮ್ಗೆಲ್ಲ ನಾನು ಕರ್ಕೊಂಡು ಹೋಗಿ ನಿಮ್ ಬಗ್ಗೆ ನಾನು ಇಂಟ್ರೊಡಕ್ಷನ್ ಕೊಡ್ತೀನಿ. ಏನಷ್ಟು ಸುಲಭನಾ ಭಾಷಣ ಮಾಡೋದು? ಇಲ್ಲಿ ಬಿಡಿ, ಒಂದ್ ಸಾಕ್ ಬಂದ್ಬಿಟ್ರಿ ನೋಡೋಣ. ಜಸ್ಟ್ ಮಿನಿಟ್. ಜಾಜ್ ಅವರು ಧೀಮಂತ ವ್ಯಕ್ತಿ. ಅವ್ರು ಹೋದಲ್ಲಿ ಬಂದಲ್ಲಿ ನಿಂತಲ್ಲಿ ಕುಂತಲ್ಲಿ ಸಮಾಜ ಸೇವೆ ಮಾಡ್ತಾರೆ. ಇಂಥ ಹೋರಾಟಗಾರ್ತಿಯನ್ನು ನಾನು ನನ್ನ ಜನ್ಮದಲ್ಲೇ ನೋಡಿಲ್ಲ. ಸಮಾಜ ಸೇವೆಗೋಸ್ಕರ ತನ್ನ ಸ್ವಂತ ಸುಖವನ್ನ ಬಲಿ ಕೊಟ್ಟಿದ್ದಾರೆ. ಎಷ್ಟು ಸಲ ಇವರು ಉಪವಾಸ ಕೂತಿಲ್ಲ. ಡಯಟ್ ಮಾಡಬೇಕು ಅಂದಾಗ್ಲೆಲ್ಲ ಉಪವಾಸ ಮಾಡಿ ಡಯಟ್ ಮಾಡಿ 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 ಹೇಗಾಗಿದ್ದಾರೆ ನೋಡಿ. ಜಾಜ್ ಅವರು ಹಸುವನ್ನು ಗೆದ್ದು ಬಂದವರು, ಊಟವನ್ನ ಗೆದ್ದು ಬಂದವರು, ಗಂಡನನ್ನೇ ಗೆದ್ದು ಬಂದವರು. ಎಲ್ಲದಕ್ಕೂ ಸಹಿ ಅನ್ನಿಸಿಕೊಂಡಿರುವ ಜಾಜಿಯವರನ್ನ ಪರಿಚಯ ಮಾಡಿಸಿಕೊಡೋದಕ್ಕೆ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ವೆರಿ ಗುಡ್ ಹಬಿ, ವೆರಿ ಗುಡ್. ತುಂಬಾ ಚೆನ್ನಾಗಿ ಇಂಟ್ರೊಡಕ್ಷನ್ ಕೊಟ್ಟಿದ್ದೀರಾ. ಐ ಲೈಕ್ ಯು. ಬಟ್ ಐ ಲವ್ ಯು. ಜಾಜಿ, ನಿನ್ನ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಯಾರಾದ್ರೂ ನಿರೂಪಕರು ಸಿಕ್ಕಿದ್ರಾ? ನನ್ ಮನೇಲೆ ಟ್ರೈ ಮಾಡಿದೆ ಪದ್ಮಿನಿ, ಪದ್ದು ಬಿಟ್ಲಾ ಇದಾರಲ್ಲ, ಇಬ್ರು ಫೇಲ್ ಆದ್ರು. ನನ್ ಹಬಿ ನನ್ನನ್ನ ಎಷ್ಟು ಚೆನ್ನಾಗಿ ಇಂಟ್ರೊಡ್ಯೂಸ್ ಮಾಡ್ತಾರೆ ಗೊತ್ತಾ? ಈ ಪ್ರಪಂಚದಲ್ಲಿ ಅತಿ ಸುಂದರವಾದ ಹೆಣ್ಣು ಅಂದ್ರೆ ನಮ್ಮ ಜಾಜಿ ಚಂಬಲ್ದಿನಿಯವರು. ಮತ್ ನಾವು ಈ ಹಣ್ಣಿನ ಪಕ್ಕ ಇರು ವಾಗಾಯಿಗಳು. ಹಬಿ ಹೊಗಳೋದೆಲ್ಲ ಏನಿದ್ರು ಸ್ಟೇಜ್ ಮೇಲೆ, ಮನೇಲಲ್ಲ. ಮನೆಯಲ್ಲಿ ರಿಹರ್ಸಲ್ ಮಾಡ್ಕೊಂಡ್ರೆ ಸ್ಟೇಜ್ ಮೇಲೆ ಹೊಗಳೋದಕ್ಕೆ ಅನುಕೂಲ ಆಗುತ್ತೆ, ಮಾತುಗಳು ಸುಲಲಿತವಾಗಿ ಬರುತ್ತೆ. ಇಂಥ ಹೆಣ್ಣನ್ನ ಸೃಷ್ಟಿ ಮಾಡಿರೋ ಬ್ರಹ್ಮನಿಗೆ ಈ ಪಾಂಡುರಂಗನ ಸಲಾಮುಗಳು. ಪಾಂಡ್ರಂಗ್ ಅವ್ರೆ, ನನ್ ಬಗ್ಗೆನೂ ಒಂದ್ ಸ್ವಲ್ಪ ಹೊಗಳಿಪ್ಪ. ನಾನು ಮುಗುಳೋದೇನಿದ್ರು ರೋಸಾ ಗಿಣನ, ಆಲದ ಮರದ ಬುಡನಲ್ಲ. ಮಗನೇ, ಏನೋ ಮಾಡ್ತಾ ಇದ್ಯಾ? ಮಾತಾಡ್ರಿ ರಂಗಮ್ಮ. ಇವ್ರು ಹೋಗೋ ಕಾರ್ಯಕ್ರಮಕ್ಕೆಲ್ಲ ನಾನು ಕರ್ಕೊಂಡು ಹೋಗ್ತಾರೆ. ನಾನು ಹೋಗೋದು ಇವ್ರ ಬಗ್ಗೆ ಹೊಗಳೋದು ಅಷ್ಟೇ. ರಾಮ ಬಲ್ತಾ ಬಲ್ತಾ ಇವಳಿಗೆ ಹೊಗಳು ಭಟ್ಟ ಆಗಿಬಿಟ್ಟಿಯಲ್ಲೋ. ಏನಮ್ಮ, ಕಟ್ಕೊಂಡಿರೋ ಗಂಡನ್ನ ಹೊಗಳು ಭಟ್ಟನನ್ನಾಗಿ ಮಾಡ್ಕೊಂಡಿದ್ಯಲ್ಲ, ಇದು ಸಲಿಯಾ? ಅತ್ತೆ, ನಾನು ಹೋಗಿರೋ ಮಾನ ಮರ್ಯಾದೆನೆಲ್ಲ ಮತ್ತೆ ವಾಪಸ್ ಸಂಪಾದನೆ ಮಾಡ್ಬೇಕು. ಅದಕ್ಕೆ ಹೀಗೆ ಮಾಡ್ತಾ ಇದೀನಿ. ಹಬಿ, ನಾಳೆ ಸ್ಲಮ್ ಅಲ್ಲಿ ನನ್ನ ಸ್ಪೀಚ್ ಇದೆ, ಅಲ್ಲಿಗೆ ನೀವು ಬಂದು ನನ್ನ ಬಗ್ಗೆ ಸಖತ್ತಾಗಿ ಇಂಟ್ರೊಡಕ್ಷನ್ ಕೊಡ್ಬೇಕು. ಅಷ್ಟೇ ತಾನೆ? ಡನ್. ಯಾವ ಸ್ಲಮ್ಮ? ನಾರಾಯಣಪ್ಪ ಸ್ಲಮ್. ಜಾಜಿಯವರು ನಮ್ಮ ಸ್ಲಂಬಕ್ ಬಂದಿದ್ದಾರೆ ಅಂದ್ರೆ ಅದು ನಮ್ಮ ಅದೃಷ್ಟ. ಈಗ ನಿಮ್ ಪರಿಚಯ ನಾನೇ ಮಾಡೋದಾ? ನನ್ನ ಇಂಟ್ರೊಡಕ್ಷನ್ ಕೊಡೋದಕ್ಕೆ ಅಂತ ನನ್ನ ಹಬಿ ರೆಡಿಯಾಗಿ ಬರ್ತಾ ಇದಾರೆ. ಜಾಜಿ, ನಿನ್ ಗಂಡ ಸರಿಯಾಗಿ ಮಾತಾಡ್ತಂತಾನೆ. ಯು ಡೋಂಟ್ ವರಿ. ನಿನ್ನೆ ಎಲ್ಲ ಎಷ್ಟು ಚೆನ್ನಾಗಿ ಟಾಕ್ ಮಾಡ್ತಾ ಇದ್ರು ಗೊತ್ತಾ? ಸಖತ್ತಾಗಿ ಹೊಗಳುತ್ತಾರೆ. ಜಾಜವ್ರೆ, ನಾನು ರೆಡಿಯಾಗಿದ್ದೀನಿ. ಶುರು ಹಚ್ಕೊಂಡ್ಬಿಡ್ಲಾ? ಕಮ್ ಆನ್, ಸ್ಪೀಕ್ ಔಟ್. ಹಲೋ ಹಲೋ, ಮೈಕೈ ನೋವು ಹೊಂಟೈತ್ರಿ, ಮೈಕೈ ನೋವು ಹೊಂಟೈತ್ರಿ. ಹಬಿ, ದಟ್ ಈಸ್ ಮೈಕ್ ಟೆಸ್ಟಿಂಗ್ 1 2 3. ತಮ್ಮಿನ ಮಹಾಜನಗಳೇ, ನಮ್ಮ ಜಾಜಿಯವರು ಭಾರತದ ಒಂದು ನಕ್ಷತ್ರ ಇದ್ದ ಹಾಗೆ. ಇವತ್ತು ಯಾರ್ಯಾರು ಎಷ್ಟೆಷ್ಟು ಹೇಗೆ ಸಮಾಜ ಸೇವೆ ಮಾಡ್ತಾರೆ ಅಂತ ನಿಮಗೆ ಚೆನ್ನಾಗಿ ಗೊತ್ತು. ಜಾಜಿಯವರ ರಕ್ತದಲ್ಲಿ ಸಮಾಜ ಸೇವೆ ಇದೆ, ಉಸಿರಲ್ಲಿ ಸಮಾಜ ಸೇವೆ ಇದೆ. ಅವರು ಹಗಲು ರಾತ್ರಿ ಮಾಡೋ ಸೇವೆ ಅಂದ್ರೆ ಸಮಾಜ ಸೇವೆ ಒಂದೇ. ಅಂತ ಸಮಾಜ ಸೇವಕಿ ಇಂಥ ಸ್ಲಮ್ಮಿಗೆ ಬಂದಿದ್ದಾರೆ ಅಂದ್ರೆ ಸುಮ್ನೆ ಬಿಡ್ತೀರಾ? ಹೊಡಿರಿ ಹೊಡಿರಿ. ಹಬಿ, ಏನು? ಚಪ್ಪಾಳೆ ಚಪ್ಪಾಳೆ. ಹಲೋ ಹಲೋ, ನಾನು ರಂಗಮ್ಮ ಮಾತಾಡ್ತಿರೋದು. ನಾರಾಯಣಪ್ಪ, ಭಾಷಣ ಶುರು ಆಯ್ತಾ? ನಾನು ಹೇಳಿದ ಕೆಲಸ ಏನ್ ಮಾಡಿದ್ರು? ಎತ್ಕೊ ನಿನ್ನ, ಶುರು ಹಚ್ಕೊಳ.
ಈ ಲೋಕದಲ್ಲಿರುವ ಏಕೈಕ ಸಮಾಜ ಸೇವಕಿ, ಸಮಾಜ ಧೂರಿಣೆ ಅಂದ್ರೆ ಈ ಜಾಜಿ ಜಂಬಲ್ದಿನಿ ಅವರು ಮಾತ್ರ. ಪಾಂಡುರಂಗ ಅವ್ರೆ, ನೀವು ಅವ್ರ ಗಂಡ ತಾನೆ? ಹೌದ್ರಿ, ಇಂಥ ಹೆಂಡತಿಯನ್ನ ಪಡೆಯೋದಕ್ಕೆ ನಾನು 7 ಜನ್ಮದ ಪುಣ್ಯ ಮಾಡಿದ್ದೆ. ಹೆಂಡತಿಯಿಂದ ನಿಮ್ಗೆ ಸುಖ ಸಂತೋಷ ಸಿಕ್ಕಿದ್ಯಾ? ಹನಿಮೂನ್ಗೆ ಹೋಗಿದ್ರಾ? ಎಲ್ಲೋಗಿದ್ರಿ? ಯಾವಾಗ ಹೋಗಿದ್ರಿ ಹೇಳಿ ನೋಡೋಣ. ನಿಮ್ ಸಂಸಾರ ಬೆಳೆದಿದ್ಯಾ? ಹಾಗಾದ್ರೆ ಎಷ್ಟು ಮಕ್ಳು? ಅದ್ರೊಳಗೆ ಗಂಡೆಷ್ಟು ಹೆಣ್ಣೆಷ್ಟು? ಮದುವೆ ಆಗಿ 5 ವರ್ಷ ಆಯ್ತಲ್ಲ, ನಿಮ್ ಮಕ್ಳು ಯಾವ ಕ್ಲಾಸಲ್ಲಿ ಓದ್ತಾ ಇದಾರೆ? ನೋಡಿ, ಇದು ಪರ್ಸನಲ್ ವಿಷಯ, ನೀವ್ ಕೇಳಲೂಬಾರ್ದು, ನಾವ್ ಹೇಳಲೂಬಾರ್ದು. ಮೇಡಮ್, ಇದು ನಿಮ್ಗೆ ಪರ್ಸನಲ್ ವಿಷಯನೇ ಇರ್ಬೋದು. ಮೊದಲು ಗಂಡ, ಮನೆ, ಸಂಸಾರ, ಆಮೇಲೆ ಸಮಾಜ ಸೇವೆ ತಾನೆ. ಅಲ್ರಿ, ಮನೇಲಿ ಇರೋರ್ಗೆಲ್ಲ ಹೊಗೆ ಹಾಕಿ ಇಲ್ಲಿ ಬಂದ್ ಸಮಾಜ ಸೇವೆ ಮಾಡಿದ್ರೆ ಜನ ಮಕ್ ಉಗೆ ಅಲ್ವಾ? ರೀ ಪಾಂಡುರಂಗ ಅವ್ರೆ, ಸತ್ಯ ಒಪ್ಕೊಂಡ್ರೆ ಸರಿ, ಇಲ್ಲ ಅಂದ್ರೆ ಕಲ್ ತಗೊಂಡು ಟೂರ್ ಬಿಡ್ತೀವಿ. ಹೌದು ರೀ, ಇವ್ರು ನನ್ನ ಬೆಡ್ರೂಮ್ ಸೇರ್ಸ್ತಾ ಇಲ್ಲ, ಕಣ್ಣೆತ್ತಿ ನನ್ನ ಹತ್ರ ಮಾತಾಡ್ತಾ ಇಲ್ಲ. ಮದುವೆ ಆದಾಗಿಂದ ಇಲ್ಲಿವರೆಗೂ ಇವ್ರ ಕಡೆಯಿಂದ ನನಗೆ ಉಮ್ಮ ಇಲ್ಲ, ಚುಮ್ಮ ಇಲ್ಲ, ಮುತ್ತ ಇಲ್ಲ, ತುತ್ತ ಇಲ್ಲ, ಡಿಂಗ್ಡಾಂಗ್ ಇಲ್ಲ. ಡಿಂಗ್ಡಾಂಗ್ ಮನೆ ಹಾಳಾಗಿ ಹೋಗ್ಲಿ, ದೈ ಕುಡುಮಿಲ್ಲ ಅಂತೀನಿ. ನಾನೇ ತಪ್ಪಿಗಿದ್ದೀನಿ, ನೀವೇನ್ರಿ ರೊಟ್ಟಿಗಳೋದು? ಇವ್ರ ಮನೇನೆ ದೋಸೆ ಕೂತೆ ಇಲ್ಲಿ ಬಂದ್ ಭಾಷಣ ಬಿಗೆ ಬಂದ್ಬಿಟ್ಟವ್ರೆ. ಅಲ್ರಿ, ಮನೆಲ್ಲ ಇಷ್ಟೊಂದು ಓಡಾಡ್ತಾರ ನೀವು, ಇನ್ನು ಸಮಾಜ ಸೇವೆ ಏನ್ರಿ ಮಾಡ್ತೀರಾ? ನಿಮ್ ಮನೆಗೆ ಹೋಗಿ ನಿಮ್ಮ ಅಪ್ಪೆ ನಿಮ್ ಗಂಡನ ಚೆನ್ನಾಗಿ ನೋಡ್ಕೊಳ್ಳಿ. ನಿಮ್ಮಂತವ್ರು ಯಾರಾದ್ರೂ ನಮ್ಮ ಏರಿಯಾಗ ಬಂದ್ಬಿಟ್ರೆ ನಮ್ಮ ಏರಿಯಾ ಹೆಣ್ಮಕ್ಳೆಲ್ಲ ಹಾಳಾಗ್ಬಿಡ್ತಾರೆ. ಇದೇ ಕಡೆ ಇನ್ ಯಾವತ್ತಾದ್ರೂ ಸ್ವಂ ಕಡೆ ಕಾಲಿಟ್ರೆ ಕಾಲ್ ಮುರಿದು ಬಿಡ್ತೀವಿ. ಗೆಟ್ ಔಟ್ ಆಯ್ತಾ? ಏನಪ್ಪ, ಯಾರೋ ಕಿಡಿಗೇಡಿಗಳೇ ಈ ಕೆಲಸ ಮಾಡಿದ್ದಾರೆ ಅಂತ ನನ್ಗನ್ಸುತ್ತೆ. ನಿಮ್ಗೇನ್ ಅನ್ಸುತ್ತೆ? ನನಗನ್ಸುತ್ತೆ ನಮ್ಮ ಜಾಜಕ್ಕೆ ಕಡುವೈರಿ ಆ ರಾಜೇಶ್ವರಿ ಕಡಿಯವರೇ ಈ ಕೆಲಸ ಮಾಡಿರ್ಬೇಕು ಅಂತ. ಹೌದು ಕಣಬಿಟ್ಲ, ನಮ್ಮ ಜಾಜಿಯವ್ರ ಹೆಸರು ಹಾಳಾಗ್ಲಿ ಅಂತ ರಾಜೇಶ್ವರಿನೇ ದುಡ್ಡು ಕೊಟ್ಟು ಜನನ ಕಳ್ಸಿರ್ಬೋದು. ಪದ್ದು ಬಿಟ್ಲಾ, ನನ್ ಬಗ್ಗೆ ಯಾರು ಹೀಗ್ ಮಾತಾಡಿದ್ದು? ಆ ರಾಜೇಶ್ವರಿ ಹತ್ರ ಯಾರ್ಯಾರು ಇದ್ದಾರೆ, ಹೋಗಿ ನೋಡ್ಕೊಂಡ್ ಬನ್ನಿ. ಅಲ್ಲಿಗೆಲ್ಲ ಯಾಕಮ್ಮ ಕಳಿಸ್ತೀಯಾ? ನಿನ್ನ ಸಂಸಾರದ ಬಗ್ಗೆ ಒಂದು 4 ಪ್ರಶ್ನೆ ಕೇಳಿ ಅಂತ ಜನಗಳ ಕಳಿಸಿದ್ದು ನಾನೇ. ಓ ಮೈ ಗಾಡ್, ಅತ್ತೆ ನೀವ ಕಳ್ಸಿದ್ದು? ಯಾಕೆ ಹೀಗ್ ಮಾಡಿದ್ರಿ? ಸಂಸಾರ ಬೆಳೀಲಿ ಅಂತ ನಾವು ಕಾಯ್ತಾ ಇದ್ದೀವಿ. ಅಂಥದ್ರಲ್ಲಿ ನೀನು ಅಲ್ಲಿ ಇಲ್ಲಿ ಹೋಗಿ ಭಾಷಣ ಮಾಡ್ತಾ ಇದ್ದೆ. ಏನಮ್ಮ ಚೆನ್ನ, ನನ್ನ ಮಗ ನಿನ್ನ ಬಗ್ಗೆ ಮಾತಾಡೋದು ನನಗಿಷ್ಟ ಇರಲಿಲ್ಲ. ಅವನೇನು ನಿನ್ನ ಗಂಡನೋ ಇಲ್ಲ ಹೊಗಳು ಭಟ್ಟನೋ? ಗಂಡನ ಸ್ಥಳ ನೋಡ್ಕೋ, ಹೊಗಳು ಭಟ್ಟನ ಸ್ಥಳ ಅಲ್ಲ. ಸರಿ ಬಿಡಿ, ನನ್ ಬಗ್ಗೆ ಇಂಟ್ರೊಡಕ್ಷನ್ ಕೊಡೋದಕ್ಕೆ ಹೊರಗಡೆಯಿಂದ ಸರಿಯಾದ ವ್ಯಕ್ತಿನೇ ಕರೆಸ್ತೀನಿ. ಸಮಾಜ ಸೇವಾಸಕ್ತೆ, ಬಡವರ ಬಂಧು, ಮೈಕುಪ್ರಿಯ ಭಾಷಣಗಾರ್ತಿ, ದಾನ ಚಿಂತಾಮಣಿ, ಗಂಡುಗಲಿ ವಂಶದ ಏಕೈಕ ಸೊಸೆ ಜಾಜಿ ಜಂಬಲ್ದಿನಿ ಅವರಿಗೆ ಪರ, ಬಹುಪರ. ಯಾರು ನೀವು? ನಾನು ಕೃಷ್ಣರಾಜು ಅಂತ ಹೊಗಳಬಟ್ಟ. ಓ, ಕೃಷ್ಣರಾಜು ಅವರು ಲಾಸ್ಟ್ ಟೈಮ್ ಮಿನಿಸ್ಟರ್ ಬಂದಾಗ ನೀವೇ ತಾನೇ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿದ್ದು? ಹೌದು ಮೇಡಮ್, ಇದೇ ಬಾಯಿಂದನೇ ಇಂಟ್ರೊಡ್ಯೂಸ್ ಮಾಡಿ. ಅದು ಬಿಟ್ಲಾ, ಇವ್ರು ಯಾರು ಅಂತ ಗೊತ್ತಿಲ್ರೋ? ಅದ್ಭುತವಾದ ಮಾತುಗಾರ, ಮಾಸ್ಟರ್ ಆಫ್ ಸೆರೆಮನಿ. ರೀ ಸ್ವಾಮಿ, ನಿಮ್ಗೆ ನಮ್ಮ ಜಾಜಿಯವ್ರ ಬಗ್ಗೆ ಭಾಷಣ ಮಾಡಕ್ ಬರ್ತೇನ್ರಿ? ಇವ್ರ ಬಗ್ಗೆ 2 ಸಾಲ್ ಕೊಡಿ, ಮಿಕ್ಕಿದ್ದನ್ನ ನಾನು ಮುಂದುವರಿಸ್ತೀನಿ. ತಗೊಳ್ಳಿ, ಇದು ನನ್ನ ಬಯೋಡೇಟಾ. ತಗೊಳ್ಳಿ, ಇದರ ಅವಶ್ಯಕತೆಯಿಂದ ನನಗಿಲ್ಲ. ಸ್ನೇಹಿತರೆ, ಜಾಜಿ ಜಮ್ಮಲದಿನಿ ಅವ್ರನ್ನ ಪರಿಚಯ ಮಾಡಿಕೊಡೋದಕ್ಕೆ ನನಗೆ ಬಹಳ ಹೆಮ್ಮೆ ಅನ್ಸುತ್ತೆ. ಸೂರ್ಯನಿಗೆ ಟಾರ್ಚ್ ತೋರಿಸೋ ಪ್ರಯತ್ನ ಮಾಡಬಾರ್ದು, ಮೀನಿಗೆ ಈಜೋದನ್ನ ಕಲಿಸೋ ಪ್ರಯತ್ನ ಮಾಡಬಾರ್ದು. ನಮ್ಮ ಕರ್ನಾಟಕದ ಭವ್ಯ ಪರಂಪರೆಯ ಮಹಿಳಾ ಮಣಿಗರ ಮೊದಲ ಸಾಲಿನಲ್ಲಿ ನಮ್ಮ ಜಾಜಿ ಜಮ್ಮಲದಿನಿ ಅವರು ರಾರಾಜಿಸುವ ಮುಕುಟಮಣಿ ರತ್ನ. ನಾರಿ ಜಗತ್ತಿಗೆ ದಾರಿ, ನಾರಿ ಸ್ವರ್ಗಕ್ಕೆ ದಾರಿ, ಮುನಿದರೆ ನಾರಿಯೇ ಮಾರಿ. ಬಂಧುಗಳೇ, ಒಂದು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ಸರ್ಕಾರ ಮಾಡೋದಕ್ಕಾಗದೇ ಇರೋ ಕೆಲಸನ ನಮ್ಮ ಜಾಜಿ ಜಮ್ಮಲದಿನಿ ಅವರು ಮಾಡ್ತಾ ಇದ್ದಾರೆ. ರಸ್ತೆ ಗುಡಿಸೋದೇನು, ಚರಂಡಿ ಬಾಚೋದೇನು, ಸೊಳ್ಳೆಗಳನ್ನ ನಿರ್ಮೂಲನೆ ಮಾಡೋದೇನು, ಈ ಮಾತನ್ನು ನಾನು ಘಂಟಾಘೋಷವಾಗಿ ಹೇಳ್ತಾ ಇದ್ದೀನಿ. ಇವತ್ತು ನಮ್ಮ ದೇಶವನ್ನ ಕಾಪಾಡ್ತಾ ಇರೋರು, ಅಂದ್ರೆ ನಮ್ಮ ಜನರನ್ನ ಕಾಪಾಡ್ತಾ ಇರೋರು ಇಬ್ರೇ. ಒಂದು ದೇಶದ ಗಡಿಯಲ್ಲಿ ನಮ್ಮ ಸೈನಿಕರು, ಇನ್ನೊಂದು ನಮ್ಮ ಜಾಜಿ ಜಮ್ಮಲದಿನಿ ಅವರು. ಬ್ಯೂಟಿಫುಲ್, ತುಂಬಾ ಚೆನ್ನಾಗಿ ಟಾಕ್ ಮಾಡ್ತೀರಾ. ಪದ್ದು, ವಿಟ್ಲ, ನನ್ನ ಹಬಿ, ಈ 3 ಜನನು ಲಾಯಕ್ಕಿಲ್ಲ. ಇವರಿಬ್ರಂತೂ ದೋಸೆ ತಿಂದು ತಿಂದು ಜಡ್ಡು ಹಿಡಿದು ಹೋಗ್ತಿದ್ದಾರೆ. ಮೇಡಮ್,
ನಿಮಗೆ ನಾನು ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಮೇಲೆ ಇಬ್ಬರಿಗೂ ದುಡ್ಡು ಕೊಡಬೇಡಿ. ನೀವು ಯಾರು ನಿಮ್ಮ ಹತ್ರನೂ ಸೇರಿಸ್ಬೇಡಿ. ಯಾಕೆಂದ್ರೆ ನಿಮ್ಮ ಲೆವೆಲ್ಗೆ ಇವ್ರು ಯಾರು ಸರಿ, ಹಾಗಿದ್ರೆ ಇನ್ಮೇಲಿಂದ ನೀವೇ ನನ್ನ ಪರ್ಸನಲ್ ಸೆಕ್ರೆಟರಿ. ನೀವ್ ಏನೇ ತೀರ್ಮಾನ ತಗೊಂಡ್ರು ನಾನು ಅದಕ್ಕೆ ಬದ್ಧಳಾಗಿರ್ತೀನಿ. ಎಲ್ಲಿಗ್ರಿ ಹೋಗ್ತಾ ಇದ್ದೀರಾ? ನನ್ನ ಹೆಂಡತಿ ನೋಡೋದಕ್ಕೆ. ಈಗ ಬಿಡೋದಕ್ಕೆ ಆಗೋದಿಲ್ಲ. ಅವರು ಭಾಷಣಕ್ಕೆ ಪ್ರಿಪೇರ್ ಆಗ್ತಾ ಇದ್ದಾರೆ. ನನ್ನ ಹೆಂಡತಿ ನೋಡೋದಕ್ಕೆ ನಿಮ್ಮ ಪರ್ಮಿಷನ್ ತಗೊಳ್ಬೇಕಾ? ತಗೋಬೇಕ್ರಿ. ಯಾಕೆಂದ್ರೆ ಈಗ ನಾನು ಅವ್ರ PS, ಅವ್ರ ಅಪಾಯಿಂಟ್ಮೆಂಟ್ ನೋಡ್ಕೊಳ್ಳೋದು, ಅವ್ರ ಟೈಮ್ ಟೇಬಲ್ ನೋಡ್ಕೊಳ್ಳೋದು ಎಲ್ಲ ನಾನು. ನನ್ನ ಹೆಂಡತಿ ನೋಡೋದು ಯಾವಾಗ? ಅರ್ಜಿ ಬರ್ಕೊಟ್ಟು ಹೋಗಿರಿ. ಅವ್ರು ಓಕೆ ಮಾಡಿದ್ರೆ ನೋಡ್ಬೋದು, ಇಲ್ಲ ಅಂದ್ರೆ ಹೋಗ್ತಾ ಇರ್ಬೋದು. ಕೃಷ್ಣರಾಜ್ ಅವರೇ, ನಾವು ಅವ್ರಿಗೆ ಕಾಸ ನಾವು ಹೋಗೋರ್ನ ನೋಡ್ಬೋದಾ? ಕಾಸ ಅಂದ್ರು ಬಿಡಲ್ಲ, ಬೂಸ ಅಂದ್ರು ಬಿಡಲ್ಲ. ಅವ್ರ ಮುಖಾನ ಅವರೇ ಕನ್ನಡಿಯಲ್ಲಿ ನೋಡ್ಕೋಬೇಕು ಅಂದ್ರು ನನ್ನ ಪರ್ಮಿಷನ್ ತಗೋಬೇಕು. ಅಯ್ಯೋ ಬನ್ರಿ, ಹೋಲ್ಡ್ ಯುವರ್ ಟಂಗ್. ಕಪ್ಪಾಳ ಕೊಡ್ಬಿಡ್ತೀನಿ ರಾಸ್ಕಲ್. ಕೃಷ್ಣರಾಜು, ಹೊರಗಡೆ ಯಾರೋ ಗಲಾಟೆ ಮಾಡ್ತಾರೆ. ಹೊರಗಡೆ ಗಲಾಟೆ ಮಾಡ್ತಾ ಇಲ್ಲ ಮೇಡಮ್, ಮನೆ ಒಳಗಡೆ ಗಲಾಟೆ ಮಾಡ್ತಾ ಇದ್ದಾರೆ ಈ 3 idiots. ಅಲ್ಲೇ ನಿಂತ್ಕೊಂಡು ಮಾತಾಡೋ ರಾಸ್ಕಲ್. ಜಾಜತ್ಗೆ ನಾವು ನಿಮ್ಮನ್ನ ಮಾತಾಡ್ಸೋದ್ ಬೇಡ, ನೋಡೋದಕ್ಕೂ ಪರ್ಮಿಷನ್ ತಗೋಬೇಕಾ? ನಿಮ್ಮಿಂದನೇ ನನ್ನ ಮರ್ಯಾದೆ ಹಾಳಾಗಿರೋದು. ಇನ್ಮೇಲೆ ಕೃಷ್ಣರಾಜು ಹೇಗೆ ಹೇಳ್ತಾರೋ ಹಾಗೆ ಕೇಳಿ. ಕೃಷ್ಣರಾಜು, ನನಗೆ ಸ್ಲಮ್ ಅಲ್ಲಿ ಇಂಪಾರ್ಟೆಂಟ್ ಸ್ಪೀಚ್ ಇದೆ. ನೀವೇನು ಯೋಚನೆ ಮಾಡಬೇಡಿ ಮೇಡಮ್. 12ನೇ ಶತಮಾನದಲ್ಲಿ ಕ್ರಾಂತಿಕಾರಿ ಬಸವಣ್ಣವರು ಒಂದು ವಚನ ಬರೆದಿದ್ದಾರೆ. ಇವನಾರವನೆಂದೆನಿಸದಿರಯ್ಯ, ಇವ ನಮ್ಮವನೆಂದೆನಿಸಯ್ಯ ಅಂತ. ಹಂಗೆ ಆ ಸ್ಲಮ್ ಜನಗಳ ಎದುರುಗಡೆ ನೀವೇ ಅವ್ರ ಮನೆ ಮಗಳೇನೋ ಅನ್ಸ್ಬೇಕು. ಹಂಗ್ ಮಗಳಿ ನೀವು ನಾಟಕಕ್ಕೆ ಏರ್ಸಿರ್ತೀನಿ, ಬನ್ನಿ ಮೇಡಮ್. ನನ್ನ ಕತೆ ಹಾಳಾಗಿ ಹೋಗ್ಲಿ, ನಿಮ್ ಕತೆ ಹೇಳ್ರು. ನಿಮ್ದು ಮಸಾಲೆ ದೋಸೆಗೆ ಅಂತ ದುಡ್ಡು ಕೊಡೋರು ಯಾರು? ಈಗ ನೀವೇ ನಮಗ್ ಗತಿ. ಪಾಂಡ್ರಂಗ, ಜಾತಿ ಅವ್ರ ತೀರಿ ಅತ್ಯಾದ ಕೂಡ ಏನಾದ್ರು ಮಾಡಿ ಅವ್ರಿಗೆ ಬುದ್ಧಿ ಕಲ್ಸ್ಬೇಕು. ಈ ಕೃಷ್ಣರಾಜುದು ವೀಕ್ನೆಸ್ ಏನ್ರ? ರಿಯಲ್ ಎಸ್ಟೇಟ್ ಹಂಗೆ ಸೂಪರ್. ಹಲೋ, ಎಕ್ಸ್ಕ್ಯೂಸ್ ಮೀ, ಯಾರಿದ್ರ ಮನ್ಲಿ? ತಾವ್ ಯಾರು ಅಂತ ಗೊತ್ತಾಗ್ಲಿಲ್ಲ. ರಿಯಲ್ ಎಸ್ಟೇಟ್ ಕಿಂಗ್. ತಿಳ್ಕೊಂತಿಲ್ಲ, ಕಿರೀಟ ಇರ್ಬೇಕಾದ ಜಾಗಕ್ಕೆ ಯಾರೋ ಟೋಪಿ ಹಾಕಿ ಕಳಿಸಿದಾಳೆ. ಅದು ಕಳ್ಳರ ಕಾಟ ಜಾಸ್ತಿ ಇರೋದ್ರಿಂದ ಕಿರೀಟನ ಮೊನ್ನೆ ಬಿಚ್ಚಿಟ್ಟು ಬಂದೀನಿ. ನನ್ನ ಹೆಸರು ವಿವೇಕ್ ಅಂತ. ನಾನೊಬ್ಬ ರಿಯಲ್ ಎಸ್ಟೇಟ್ ಕಿಂಗ್. ಒಳ್ಳೆ ಜಮೀನ್ ಬಂದಿದೆ, ಅದನ್ನ ಜಾಜಿ ಜಂಬಲ್ದಿನಿಯವ್ರಿಗೆ ಮಾರ್ಬೇಕು ಅನ್ನೋದು ನನ್ನ ಆಸೆ. ಇದ್ರಲ್ಲಿ ನಮ್ದೇನು ಅಭ್ಯಂತರ ಇಲ್ಲ. ಅವ್ರ ಪರ್ಸನಲ್ ಸೆಕ್ರೆಟರಿ ಕೃಷ್ಣರಾಜು ಅಂತ ಇದಾರೆ, ಅವ್ರನ್ನ ಕೇಳಿ ಗೊತ್ತಾಗತ್ತೆ. ಸರಿ ರೀ. ಮಿಸ್ಟರ್ PS ಬಂಡ್ರೆ ಇಲ್ಲಿ. PS ಕೃಷ್ಣರಾಜು ಅಂದ್ರೆ ನೀವೇನಾ? ಯಾ, ನಾನು ನಿಮ್ಮನ್ನೇ ಭೇಟಿ ಮಾಡಕ್ ಬಂದಿರೋದು. ನಿಮ್ಮಿಬ್ರಿಗೆ ಇಲ್ಲಿ ಕೆಲಸ? ಹೊರಡ್ರಿ. ನಿಮಗೇನು ತಾಂಬೂಲ ಕೊಟ್ಟು ಹೇಳ್ಬೇಕಾ? ಯಾವತ್ತು ಮನೆಯಲ್ಲಿ ಮಾವಂದ್ರ ಇರ್ಬೇಕು, ಅತ್ತೆಂದ್ರ ಇರಬಾರ್ದು. ಎಲ್ಲ ನಾನು ಬ್ಯಾಡ್ಲಕ್ಕು. ಈ ಮನೆ ಕಾಲ್ ಇಡ್ತಿದಂಗೆ ನಮ್ಮ ಮಾವ ಹೋಗ್ಬಿಟ್ರು. ಡೀಲಿಂಗ್ ಅಲ್ಲಿ ಆಮೇಲೆ ಮಾಡ್ತೀನಿ. ಡೋಂಟ್ ಡಿಸ್ಟರ್ಬ್ ಮಿ ಮ್ಯಾಮ್, ಪ್ಲೀಸ್. ಹಾಯ್, ಐ ಆಮ್ ವಿವೇಕ್. 1 ಎಕರೆ ಬಂಗಾರದಂತ ಜಮೀನ್ ಬಂದಿದೆ, 10 ಲಕ್ಷ ರೂಪಾಯಿ ಅಷ್ಟೇ. ಈ ವಿಷಯದ ಬಗ್ಗೆ ರಾಜೇಶ್ವರಿ ಅವರು ನನ್ನ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಆದರೆ ಫಸ್ಟ್ ಪ್ರಿಫರೆನ್ಸು ಜಾಜಿ ಜಂಬಲ್ದಿನಿ. ಇದು ಅದರ ಸೈಟ್ ಮ್ಯಾಪ್. ಒಂದ್ಸತಿ ನೋಡಿ. ಜಸ್ಟ್ ಅ ಮಿನಿಟ್. ಇದರಲ್ಲಿ ನಮಗೆ ಪ್ರಾಫಿಟ್ ಸಿಗುತ್ತಾ? ಖಂಡಿತ ಸಿಗುತ್ತೆ ಮೇಡಮ್. ಈ ಜಮೀನು ತಗೊಳ್ಳೋದ್ರಿಂದ ತುಂಬಾ ಪ್ರಾಫಿಟ್ ಇದೆ. ಇಲ್ಲಿ ನೀವು ಸಮುದಾಯ ಭವನ ಕಟ್ಟಿಸಬಹುದು. ಸರ್ಕಾರದ ಕಣ್ಣೋರ್ಸೋದಕ್ಕೆ ಇಲ್ಲಿ ನೀವು ಒಂದು ರೀಡಿಂಗ್ ರೂಮ್ ಮಾಡ್ಬಿಟ್ರೆ ಜನ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಜಾಗ ನಿಮ್ದೆ. ಇದು ಸುತ್ತಮುತ್ತ ಲೊಕೇಶನ್ ಮತ್ತೆ ಆಂಬಿಯನ್ಸ್ ಎಲ್ಲ ಹೇಗಿದೆ ನೋಡಿ. ಇದು ಸೌತ್, ಇದು ನಾರ್ತ್, ಇದು ಈಸ್ಟ್, ಇದು ವೆಸ್ಟ್. ಇದನ್ನ ಬಿಟ್ರೆ ನೀವು ಉಷ್ಟು. ಎಷ್ಟು ಹೇಳಿದ್ರೆ ಆ ಜಾಗಕ್ಕೆ? ಜಸ್ಟ್ 10 lakhs. ಓಕೆ ಓಕೆ. ಹಾಬಿ ಕಮ್ ಹಿಯರ್. ಎಷ್ಟು ಹೇಳ್ತೀನಿ, ಆಮೇಲೆ ಮಾಡಿ ಅಂತ ಇಡ್ರಿ ಫೋನ್. ಏನ್ರಿ ಬನ್ನಿ ಅಂದ ಬರೋಕೆ, ಹೋಗಿ ಅಂದ ಹೋಗೋಕೆ ನನ್ನನ್ನು ಏನಂತ ತಿಳ್ಕೊಂಡಿದ್ದೀರಿ? ಹಾಬಿ ಕೂಲ್. ಮನೆಗೆ ಯಾರೋ ಬ್ರೋಕರ್ ಬಂದಿರ್ಬೇಕು. Hello, excuse me, madam. I am not broker. I am real estate king. See, gold. I am not ordinary man. Real estate king. ಓಕೆ ಸರ್. ಹಾಬಿ, ಮನೆಗೆ ಯಾರೋ ರಿಯಲ್ ಎಸ್ಟೇಟ್ ಕಿಂಗ್ ವಿವೇಕ್ ಬಂದಿರುವಾಗ ನಿಮ್ದೇನ್ರಿ ಗೋಳು? ಸ್ವಲ್ಪ ಮ್ಯಾನರ್ಸ್ ಕಲ್ತ್ಕೊಳ್ಳಿ. ನಾನು ಕಳಿಸ್ತೀನಿ ಬಿಡಿ ಮೇಡಮ್. ಓಕೆ ಹಾಬಿ, 1 ಎಕರೆ ಬಂಗಾರದಂತ ಜಮೀನು, ಬರೀ 10 lakhs ರೂಪಾಯಿ. ಮನೆ ಕೊಡಿ. ರೀ, ನಾನೇ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡೋನು, ನೀವೇನ್ರಿ ಇನ್ನೊಬ್ರ ಹತ್ರ ಬಿಸ್ನೆಸ್ ಮಾಡೋದು? ನೋಡಿ, ಮೇಡಮ್ ಅವ್ರು ಇಷ್ಟಪಟ್ಟಿದ್ದಾರೆ ಅಂದ್ರೆ ಮುಗ್ದು ಹೋಯ್ತು. ಆ ಜಮೀನ್ ಮೇಡಮ್ ಆಗ್ಲೇಬೇಕು. ನೋಡಿ ಕೃಷ್ಣರಾಜ್ ಅವರೇ,
ಜಮೀನ್ ಓನರ್ ಪಟೇಲ್ರನ್ನ ನಾಳೆ ಸ್ಪಾಟಕ್ಕೆ ಬರಕ್ ಹೇಳ್ತೀನಿ. ನೀವು ಅಲ್ಲಿ ಹೋಗಿ ಡೀಲ್ ನ ಕುದುರ್ಸ್ಕೊಂಬಿಡಿ. ನನಗೆ ಬರ್ಬೇಕಾದ್ರೆ ಕಮಿಷನ್ ನನಗೆ ಕೊಟ್ಬಿಡಿ. ಎಷ್ಟು ಕೊಡ್ಬೇಕು ನಿಮಗೆ ಕಮಿಷನ್? 200 ರೂಪಾಯಿ. ಸಾರಿ ಅದು ನನ್ನ ಕಮಿಷನ್ 20,000, ಫೋನ್ ಬಿಲ್ 200 ರೂಪಾಯಿ ಅಷ್ಟೇ ತಾನೆ, ಕೊಡ್ತೀವಿ ಬಿಡಿ. ನೋಡಿಮ್ಮ, ಇದ ಜಮೀನು ಹೇಗಿದೆ? ಜಾಗ ಸೂಪರ್ ಆಗಿದೆ. ಈ ಜಾಗನ ತಗೊಳ್ಳೇಬೇಕು ಅಂತ ಡಿಸೈಡ್ ಮಾಡಿದೀನಿ. ಅದೆಲ್ಲ ಸರಿ, ನೀವ್ ಯಾರು ಅಂತ ನಂಗೆ ಗೊತ್ತಾಗ್ಲಿಲ್ವಲ್ಲ. ಏನ್ ಪಟೇಲ್ರ ಹೀಗೆ ಹೇಳ್ತಿದ್ದೀರಿ? ಇವ್ರು ಯಾರು ಅಂತ ನಿಮ್ಗೆ ಗೊತ್ತಿಲ್ವಾ? ಇವರು ಸಮಾಜ ಸೇವಕಿ ಜಾಜಿ ಜಂಬಲ್ ದಿನ್ನಿ ಅವರು. ಓಹೋ, ಯಾರಾದ್ರೇನಂತೆ 10 ಲಕ್ಷ ರೂಪಾಯಿಗಿನ ಕಮ್ಮಿ ಕೊಟ್ರೆ ನಾನು ಈ ಜಮೀನ ಕೊಡೋದಿಲ್ಲ. ಓಕೆ 10 lakhs rupees ಕೊಡ್ತೀನಿ. ರೀ 12 ಲಕ್ಷಕ್ಕೆ ಆಗಲ್ಲ ಅಂತ ಹೇಳ್ರಿ. ಅಭಿ ಯಾಕೆ ಅದ್ರ ತರ ಮಾತಾಡ್ತಾ ಇದೀರಾ? ಅವರೇ 10 lakhs rupees ಕೊಡ್ತೀನಿ ಅಂತ ಹೇಳ್ತಿದಾರೆ. ರೀ ಜಾಗನ ದಿಢೀರ್ ಅಂತ ತಗೊಳ್ಬಾರ್ದು, ಯೋಚನೆ ಮಾಡಿ ಸ್ವಲ್ಪ. ಇದ್ರಲ್ಲಿ ಯೋಚನೆ ಮಾಡೋದು ಏನೂ ಇಲ್ಲ. ನೋಡಿ, ಇವಾಗ ನೀವು ತಗೊಳ್ಳೋ ಹಾಗಿದ್ರೆ ಬೇಗ ದುಡ್ಡು ಕೊಡಿ, ಇಲ್ಲಾಂದ್ರೆ ನಾನು ಬೇರೆಯವ್ರಿಗೆ ಈ ಜಮೀನ ಕೊಟ್ಬಿಡ್ತೀನಿ. ನಾವೇ ತಗೋತೀವಿ. ತಗೊಳ್ಳಿ, ಇದರಲ್ಲಿ 10 lakhs rupees ಇದೆ. ಜಮೀನ್ ಪೇಪರ್ಸ್ ಕೊಡಿ. ಆಲ್ ದ ಬೆಸ್ಟ್. ಮರಿ ಬರ್ತೀನಿ. ಹಲೋ, ದಿಸ್ ಇಸ್ ಜಾಜಿ ಜಂಬಲ್ ದಿನ್ನಿ. ಹೌದು, 10 lakhs rupees ಕೊಟ್ಟು ಆ ಜಮೀನ ಪರ್ಚೇಸ್ ಮಾಡಿದೀವಿ. ಆ ಜಮೀನು ಸರ್ಕಾರಕ್ಕೆ ಸೇರಿರೋದಾ? ಓ ಮೈ ಗಾಡ್. ಹಬಿ ಹಬಿ ಕಮ್ ಹಿಯರ್. ಏನ್ರಿ ನಿಮ್ ಗೋಳು? ಹಬಿ, ನಾವು 10 lakhs rupees ಕೊಟ್ಟು 1 ಎಕರೆ ಬಂಗಾರ ಜಮೀನ್ ತಗೊಂಡಿದ್ವಲ್ಲ, ಆ ಜಮೀನು ಸರ್ಕಾರಕ್ಕೆ ಸೇರಿರೋದಂತೆ. ಆ ಕೃಷ್ಣರಾಜು ಮಾತು ನಂಬ್ಕೊಂಡು ಗೌರ್ಮೆಂಟ್ ಜಾಗ ತಗೊಂಡಿದ್ರಲ್ಲ, ನಿಮ್ಗೇನಾದ್ರೂ ಬುದ್ಧಿ ಇದೆಯಾ? ಹಬಿ, ಇವಾಗ ಏನ್ ಮಾಡೋದು? ಏನ್ ಮಾಡೋದು? ಕೃಷ್ಣರಾಜು ಜೊತೆಗೆ ನೀವು ಒಳಗೆ ಹೋಗ್ತೀರಾ? ಹಬಿ ಪ್ಲೀಸ್ ಸೇವ್ ಮೀ. ಬಾಬಾ, ಇಂಥ ಸಮಯದಲ್ಲಿ ಜಾಜತ್ ಕೈ ಬಿಡೋದು ತುಂಬಾ ತಪ್ಪಾಗತ್ತೆ. ಪಾಂಡ್ರಂಗ, ಅವರು ನಮ್ಗೆ ಅನ್ಯಾಯ ಮಾಡಿದ್ರು ಅಂತ ನಾವು ಅವ್ರಿಗೆ ಅನ್ಯಾಯ ಮಾಡೋದು ಸರಿ ಇಲ್ಲ ಕಣ. ಮೊದ್ಲು ಕೃಷ್ಣರಾಜುನ ಓಡಿಸಿ ಆಮೇಲೆ ನೋಡೋಣ. ಬರ್ಕೊಳ್ಳೋ ರಾಸ್ಕಲ್. ಇವತ್ತು 2-3 ಸಲ ಭಾಷಣ ಇದೆ ಮೇಡಮ್. ನೀವು ಸೂಪರ್ ಆಗಿ ಭಾಷಣ ಮಾಡ್ಬೇಕು. ಬನ್ನಿ ಮೇಡಮ್, ಹೋಗೋಣ. ಏನು ಬೇಕಾಗಿಲ್ಲ. ಕ್ಯಾನ್ ಯು ಪ್ಲೀಸ್ ಗೆಟ್ ಔಟ್ ಫ್ರಮ್ ಹಿಯರ್? ಯಾಕೆ ಮೇಡಮ್ ನಿಂತಿದ್ದೀರಾ? ಯಾವ್ದೋ ಜಮೀನ್ ತಗೊಳ್ಳಿ ಅಂತ ಹೇಳಿದ್ರಲ್ಲ, ಆ ಜಮೀನ್ ಯಾರ್ದು ಅಂತ ಗೊತ್ತೇನ್ರಿ? ಸರ್ಕಾರದ್ದು. ಅದು 1 ಎಕರೆ ಜಮೀನ ಬರೀ 10 ಲಕ್ಷ ಕೊಡ್ತೀನಿ ಅಂದ್ರಲ್ಲ, ನಾನು ಸರಿಯಾಗಿ ಪೇಪರ್ನ ಗಮನಿಸೋದಕ್ಕೆ ಆಗ್ಲಿಲ್ಲ. ಆಗಲ್ಲ ಮೇಡಮ್, ನಾನು ಪಕ್ಕ ಇರ್ತೀನಿ. ಬನ್ನಿ ಮೇಡಮ್, ಕ್ಲಬ್ಬಿಗೆ ಹೋಗೋಣ. ಈಗೇನಾದ್ರೂ ನಾನು ನಿಮ್ ಜೊತೆ ಬಂದ್ರೆ ಜೈಲ್ನಲ್ಲಿ ಸ್ಪೀಚ್ ಮಾಡ್ಬೇಕಾಗುತ್ತೆ. ಸುಮ್ಮನೆ ಹೋಗ್ರಿ. ಅಲ್ಲ ಮೇಡಮ್, ನಾನು ಹೋಗ್ಬಿಟ್ರೆ ನಿಮ್ಮನ್ನ ಹೊಗಳೋರು ಯಾರು? ಕಾರ್ಯಕ್ರಮ ನಿರೂಪಣೆ ಮಾಡೋರು ಯಾರು? ಯಾರು ಬೇಕಾಗಿಲ್ಲ. ಕ್ಯಾನ್ ಯು ಪ್ಲೀಸ್ ಗೆಟ್ ಔಟ್? ಅನ್ಯಾಯವಾಗಿ 10 lakhs rupees ಹೊರಟೋಯ್ತಲ್ಲ. ಆ 10 ಲಕ್ಷ ಎಲ್ಲೂ ಹೋಗಿಲ್ಲ, ನನ್ನ ಹತ್ರನೇ ಇದೆ. ಏನ್ ಹೇಳ್ತಾ ಇದೀರಾ? ಆ ಜಮೀನ್ ಇದೆ ಅಂದವರು ಮಾರ್ದವರು ಯಾರಂತ ತಿಳ್ಕೊಂಡಿದ್ದೀರಿ? ಯಾರು? ವಿವೇಕಾಗಿ ಬಂದಿದ್ದು ನಾನು, ಪಟೇಲ್ ಆಗಿ ಬಂದಿದ್ದು ನಾನು.